ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಚಳುವಳಿ ಸಂಘಟನೆ ಹಾಗೂ ದಮನಿತರ ಸಂಘಟನೆ ಪ್ರಜಾ ವಿಮೋಚನೆ ಸಂಘಟನೆ ಬಂಗಾರಪೇಟೆ ತಾಲೂಕು ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಜಂಟಿ ಸುದ್ದಿಗೋಷ್ಠಿ ನೇತೃತ್ವ ವಹಿಸಿ ಮಾತನಾಡಿದ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ರಾಜ್ಯಾಧ್ಯಕ್ಷ ಜಿ. ಚಿಕ್ಕನಾರಾಯಣ ಕೆಜಿಎಫ್ ತಾಲೂಕು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೆಲವು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಕ್ರಮಗಳ ವಿರುದ್ಧ ಅದರಲ್ಲೂ ಬೇತಮಂಗಲ ಪಂಚಾಯಿತಿ ವೆಂಗಸಂದ್ರ ಗ್ರಾಮ ಪಂಚಾಯಿತಿಗಳಲ್ಲಿ ಹಲವು ಅಕ್ರಮಗಳು ನಡೆಯುತ್ತಿದ್ದು ತಾಲೂಕು ಪಂಚಾಯಿತಿ ಮಾತ್ರ ಕಂಡು ಕಾಣದೆ ರೀತಿ ವರ್ತಿಸುತ್ತಿದ್ದು ವೆಂಗಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೊಡುಗೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ 47ರಲ್ಲಿ 7 ಎಕರೆ ಕೃಷಿ ಭೂಮಿ ಇದ್ದು ಭೂ ಪರಿವರ್ತನೆ ಮಾಡದೆ ಬೃಹದಾಕಾರ ವಾಣಿಜ್ಯ ಸಂಕೀರ್ಣ ಕಲ್ಯಾಣ ಮಂಟಪ ಇತರೆ ಬೃಹದಾಕಾರ ಬಂಗಲೆ ನಿರ್ಮಾಣವಾಗುತ್ತಿದ್ದು ಪಂಚಾಯಿತಿಯಲ್ಲಿ ಯಾವುದೇ ಅನುಮತಿ ಪಡೆದಿರುವುದಿಲ್ಲ. ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕುಮ್ಮಕ್ಕು ಸಹ ಇದ್ದು ಇವರ ವಿರುದ್ಧ ಕಾನೂನು ಕ್ರಮ ಜರುಗಿಸಲು ದಿನಾಂಕ 22ನೇ ತಾರೀಕು ತಾಲೂಕು ಪಂಚಾಯಿತಿ ಅಭಿವೃದ್ಧಿಯ ಕಚೇರಿದರು ತಮಟೆ ಚಳುವಳಿ ನಡೆಸಿ ಲೋಕಾಯುಕ್ತರಿಗೆ ದೂರು ನೀಡಲು ಹಾಗೂ ಕೂಡಲೇ ಅಕ್ರಮವಾಗಿ ನಿರ್ಮಾಣಗೊಂಡ ಬೃಹದಾಕಾರ ಬಂಗಲೆ ಮತ್ತು ಮಳಿಗೆಗಳನ್ನು ಕೂಡಲೇ ತೆರವುಗೊಳಿಸಬೇಕೆಂದು ಹೇಳಿದರು. ಈ ಸಂದರ್ಭದಲ್ಲಿ ಪ್ರಜಾ ಮೋಚನಾ ಚಳುವಳಿ ಕೋಲಾರ ಜಿಲ್ಲಾ ಅಧ್ಯಕ್ಷ ಪಿವಿಸಿ ಮಣಿ, ದಮನಿಕರ ಸಂಘ ಜಿಲ್ಲಾ ಸಂಚಾಲಕ ಕದರೇನಹಳ್ಳಿ ಕುಮಾರ್, ದಮನಿತರ ಸಂಘ ತಾಲೂಕು ಸಂಚಾಲಕ ನವೀನ್, ಕೆಆರ್ಎಸ್ ರಾಜ್ಯ ಕಾರ್ಯದರ್ಶಿ ಕೃಷ್ಣಮೂರ್ತಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ. ನಾರಾಯಣಸ್ವಾಮಿ ಹಾಜರಿದ್ದರು. ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಪಿ. ನಾರಾಯಣಸ್ವಾಮಿ, ದಮನಿತರ ಸಂಘರ್ಷ ಸಮಿತಿಯ ನಮ್ಮ ಬಂಗಾರದ ತಾಲೂಕು ಸಂಚಾಲಕ ನಮ್ಮ ನವೀನ್ ಸರ್ ಆಗಮಿಸಿದ್ದಾರೆ. ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ನಮ್ಮ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದ ಕೃಷ್ಣಮೂರ್ತಿಗಳನ್ನು ಆಗಮಿಸಿದ್ದಾರೆ. ಈ ಒಂದು ಸಂಘ ಪತ್ರಿಕೆ ಹೇಳಿಕೆಯ ಹಿನ್ನೆಲೆ ಏನಂತ ಹೇಳಿದ್ರೆ, ಮೊದಲಿಗೆ ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕಿನ ತಾಲೂಕು ಪಂಚಾಯಿತಿ ವ್ಯಾಪ್ತಿಗೆ ಒಳಪಟ್ಟಿರ್ತಕ್ಕಂಥ ಕೆಲವು ಗ್ರಾಮ ಪಂಚಾಯಿತಿಗಳಲ್ಲಿ ನಡೆದಿರ್ತಕ್ಕಂಥ ಹಗರಣಗಳ ವಿರುದ್ಧ ನಾವು ತಾಲೂಕು ಪಂಚಾಯಿತಿ ಕೆಜಿಎಫ್ ಅವರ ಕಚೇರಿಯ ಒಂದು ಧರಣಿಯನ್ನು ನಾವು ಹಮ್ಮಿಕೊಳ್ಳಿಕ್ಕೆ ಈ ಸಂದರ್ಭದಲ್ಲಿ ನಾವು ಪ್ರಸ್ತುತವಾಗಿ ನಾವು ಒಂದು ದಿವಸ ಬಹಿರಂಗಪಡಿಸ್ತೇವೆ. ಏನಾಗಿದೆ ಅಂತ ಹೇಳಿದ್ರೆ, ಕೆಜಿಎಫ್ ತಾಲೂಕಿನ ಬೇತಮಂಗಲ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಗೆ ಒಳಪಟ್ಟ ಗೋಸಿನ ಕೆರೆಯ ಅಂಗಳವನ್ನು ಸಂಪೂರ್ಣವಾಗಿ ಕೆಲವು ಹಣವನ್ನು ಹೊಂದಿರತಕ್ಕಂಥ ಬಲೆಯಾಟದಲ್ಲಿ ಒಂದು ದಿವಸ ಕೆರೆಯ ಅಂಗಳವನ್ನು ಫುಲ್ಫಿಲ್ ಮಾಡಿ ಆ ಫಿಲ್ಲಿಂಗ್ಸ್ ಎಲ್ಲ ಟೋಟಲಿ ಫಿಲ್ಲಿಂಗ್ ಮಾಡಿ ಅಲ್ಲಿ ಕಟ್ಟಡಗಳನ್ನು ನಿರ್ಮಾಣ ಮಾಡಿ ಇವತ್ತು ದಿವಸ ರಾಜಾರೋಷವಾಗಿ ಅಂಗಡಿ ಮಳಿಗೆಗಳನ್ನು ನಿರ್ಮಾಣ ಮಾಡ್ತಾರೆ. ಅಂಗಡಿ ಕಾಲ ಮಾಡಿಕೊಂಡು ವ್ಯಾಪಾರನೂ ಮಾಡ್ತಿದ್ದಾರೆ, ಮಾರಾಟ ಮಾಡ್ತಾ ಇದ್ದಾರೆ. ವ್ಯಾಪಾರ ಇಟ್ಟು ಇವತ್ತು ದಿವಸ ಸರಕು ಸಾಗಾಣಿಕೆಗಳನ್ನು ಬೇರೆ ಕಡೆ ಕಳಿಸ್ಕೊತಾರೆ, ಇವರು ಕಳಿಸ್ತಾರೆ, ಇವರು ವ್ಯಾಪಾರ ಮಾಡ್ತಾರೆ. ವ್ಯಾಪಾರದ ವಹಿವಾಟುಗಳನ್ನ ಬಿಟ್ಕೊಂಡು ಇವತ್ತು ದಿವಸ ಮಾಡ್ತಾ ಇದ್ದಾರೆ. ಅದಕ್ಕೆ ಈಗ ಹಾಲಿ ಏನು ಕಾರ್ಯನಿರ್ವಹಿಸ್ತಾ ಇದ್ದಾರೋ ಮಂಜುನಾಥ್ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಮಂಜುನಾಥ್ ಈಗಾಗಲೇ ಲೋಕಾಯುಕ್ತರ ಬಲೆಗೆ ಬಿದ್ದು ಅವರು ಅಮಾನತಾಗಿ ಮತ್ತೆ ಬೇತಮಂಗಲ ಗ್ರಾಮ ಪಂಚಾಯತಿ ಕಾರ್ಯನಿರ್ವಹಿಸ್ತಾರೆ. ಮಂಜುನಾಥ್ರವರು ಇವತ್ತು ದಿವಸ ಅವರ ಸೇವಾವಧಿಯಲ್ಲಿ ಸುಮಾರು ಈ ಖಾತೆಗಳನ್ನು ಅನಧಿಕೃತವಾದಂತಹ ನಿರ್ಮಾಣ ಮಾಡತಕ್ಕಂಥ ಬಡಾವಣೆಗಳಿಗೆ ಇವರೇ ಪ್ರೇರೇಪಿತರು ಇವರೇ ಈ ಖಾತೆಗಳನ್ನು ಮಾಡ್ತಾ ಇದ್ದಾರೆ. 15ರ ಹಣಕಾಸಿನ ಅನುದಾನಗಳನ್ನು ಬೀದಿ ವೆಚ್ಚ ಸುಮಾರು ಹಣವನ್ನು ಕಬಳಿಸಿದ್ದಾರೆ. ಜೊತೆಗೆ ಈ ಒಂದು ಮಂಜುನಾಥ್ ಅವರು ಈ ಮಳಿಗೆಗಳ ಹಣವನ್ನು ಯಾವ ಖಾತೆಗೆ ತುಂಬಿದ್ದಾರೆ ಅಂತ ಗೊತ್ತಿಲ್ಲ. ಅದನ್ನು ಕೂಡ ಅವಕಾಶಗಳು ನಾನು ಈ ಸಂದರ್ಭದಲ್ಲಿ ದಾಖಲೆಗಳಿಂದ ನಾನೇ ಅವ್ರ ಮೇಲೆ ಆಪಾದನೆ ಮಾಡ್ತೇನೆ. 100% ದಾಖಲೆಗಳನ್ನು ಆಧರಿಸಿ ನಾನು ಈ ಒಂದು ದಿವಸ ಮಾಧ್ಯಮದ ಮೂಲಕ ನಾನು ಪ್ರಸ್ತುತಪಡಿಸ್ತೇನೆ. ಜೊತೆಗೆ ಅದೇ ಗ್ರಾಮ ಪಂಚಾಯತ್ ತಾಲೂಕು ಪಂಚಾಯತಿ ವ್ಯಾಪ್ತಿಗೆ ಒಳಪಟ್ಟಿರ್ತಕ್ಕಂಥ ವೆಂಗಸಂದ್ರ ಇದನ್ನು ನಾನು ಮಾಡ್ತಾ ಇರೋದು 2 ಗ್ರಾಮ ಪಂಚಾಯತಿಗಳನ್ನು ಸೇರಿ ನಾನು ತಾಲೂಕು ಪಂಚಾಯತಿ ಕೆಜಿಎಫ್ ಅವರ ಕಾರ್ಯಾಲಯದ ಮುಂದೆ ನಾನು ಧರಣಿ ಮಾಡೋಕ್ಕೆ ನಾನು ಸಾಧಿಸಿದ್ದೀನಿ. ಅದು ವೆಂಗಸಂದ್ರ ಗ್ರಾಮ ಪಂಚಾಯತಿಗೆ ಸೇರಿರ್ತಕ್ಕಂಥ ಸರ್ವೆ ನಂಬರ್ 46 ಕೊಡಿಗೇನಹಳ್ಳಿ ಕೇಸಂಬಳ್ಳಿ ಹೋಬಳಿ ಅದಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ 7 ಎಕರೆ 20 ಗುಂಟೆ ಜಮೀನಿದೆ. ಬಟ್ ಗ್ರೀನ್ ಲ್ಯಾಂಡ್ ವಿತೌಟ್ ಭೂ ಪರಿವರ್ತನೆ ಆಗಿರ್ತಕ್ಕಂಥ ಲ್ಯಾಂಡ್, ಯಾವುದೇ ರೀತಿಯಾದ ಭೂ ಪರಿವರ್ತನೆಯಾಗದೆ ಅಲ್ಲಿ ಈಗ ವರ್ಗಾವಣೆಯಾಗಿರ್ತಕ್ಕಂಥ ನಾಗವೇಣಿಯರವರ ಪ್ರೇರಣೆಯೊಂದಿಗೆ
ಮತ್ತು ಅವರ ಕುಮ್ಮಕ್ಕಿನೊಂದಿಗೆ ಮತ್ತು ವರ್ಗಾವಣೆ ಆದಂತಹ ಅಕ್ರಮ್ ಪಾಷಾ ವೆರಿ ಕರಪ್ಟೆಡ್ ಪರ್ಸನ್ ಆಫ್ ದಿ DC, ವೆರಿ ಕರಪ್ಟೆಡ್ ಪರ್ಸನ್. ಆ DC ಅವರ ಸೇವಾವಧಿಯಲ್ಲಿ ಶೇಖ್ ಅಹಮದ್ ಬಿನ್ ಶೇಖ್ ಅನ್ವರ್ ಅವರು ಇವತ್ತಿನ ದಿವಸ ಒಂದು ಮಾವಿನ ತೋಪ, ಅದು ಗ್ರೀನ್ಲ್ಯಾಂಡ್ ಆಹಾಕಾರದ ಒಂದು ಬಂಗಲೆ, ಆಸ್ಪತ್ರೆ ಅಂತ ಹೇಳ್ತಂದ್ರೆ ಜೊತೆಗೆ ಅದರ ಕೆಳಗಡೆ ಕಲ್ಯಾಣ ಮಂಟಪ ನಿರ್ಮಾಣ ಮಾಡ್ತಾರೆ. ಇದಕ್ಕೆ ಇದುವರೆಗೂ ವೆಂಕಟೇಶ್ವರ ಗ್ರಾಮ ಪಂಚಾಯಿತಿಯಾದ ಅಭಿವೃದ್ಧಿ ಅಧಿಕಾರಿಗಳಾದಂಥ ವೈಶಾಲಿ ಅವರು ಯಾವುದೇ ರೀತಿಯಾದಂಥ ಸೂಕ್ತ ಕಾನೂನು ಕ್ರಮ ಕೈಗೊಂಡಿಲ್ಲ. ನಾವು ಸಂಬಂಧಪಟ್ಟಂತ KGF ತಾಲೂಕಿನ ಯುವ ವೆಂಕಟೇಶ್ವರನವರ ಗಮನಕ್ಕೆ ತಂದ್ರೆ ಯುವ ವೆಂಕಟೇಶ್ವರನವರು ನಾನು ಕಡಿವಾಣ ಆಗ್ತೀನಿ ಅಂತ ನಮ್ಗೆ ಭರವಸೆಯನ್ನು ಕೊಟ್ಟರು. ಅವರ ಭರವಸೆ ಮೇಲೆ ನಾವು ಇದುವರೆಗೂ ಅವರ ವಿರುದ್ಧವಾಗಿ ಯಾವುದೇ ಕಂಪ್ಲೇಂಟ್ ಆಗಲಿ ಇನ್ನೊಂದು ಸಾಂಕೇತಿಕ ಧರಣಿಗಳಾಗಲಿ ಯಾವುದು ನಾವು ಮಾಡಲಿಕ್ಕೆ ಮುಂದಾಗಿಲ್ಲ. ಕಾರಣ ಏನಂತ ಹೇಳಿದ್ರೆ ನಮ್ಮ ಯುವ ವೆಂಕಟೇಶ್ವರನವರು ಹೇಳ್ಬೇಕಂತಂದ್ರೆ ಈಗಿರ್ತಕ್ಕಂಥ ನಾವು ಬಂಗಾರಪೇಟೆ ತಾಲೂಕಿನಲ್ಲಿರ್ತಕ್ಕಂಥ ರವಿಕುಮಾರ್ಗಿಂತ ಬೆಟರ್ ಮ್ಯಾನ್, ವೆರಿ 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 ಬೆಟರ್ ಮ್ಯಾನ್ ನಮ್ಮ ಇವರು ವೆಂಕಟೇಶ್ವರನವರು. ಯಾಕಂದ್ರೆ ಅದು ನಾವು ಮುಗಿದ ನಂತರ ನಾವು KGF ತಾಲೂಕು ಗ್ರಾಮ ಪಂಚಾಯಿತಿಯ ಕಾರ್ಯಾಲಯದಿಂದ ವೆಂಕಟೇಶ್ವರ ಗ್ರಾಮ ಪಂಚಾಯಿತಿಗೆ ಸೇರ್ತಕ್ಕಂಥದ್ದು ಶೇಖ್ ಅಹಮದ್ ಅವ್ರು ಏನಿದ್ದಾರೆ ಗ್ರೀನ್ಲ್ಯಾಂಡ್ ಅದೇ ಅತಿ ಶೀಘ್ರವಾಗಿ ತೆರವುಗೊಳಿಸಬೇಕು, ಡೆಮಾಲಿಷನ್ ಕೂಡ ಮಾಡಬೇಕು, ಕಟ್ಟಡವನ್ನು ಕೆಳಗಿಸಬೇಕು. ಇಲ್ಲ ಅಂತ ಹೇಳಿದ್ರೆ ವೈಶಾಲಿ ಅವರ ವಿರುದ್ಧ ನಾವು ನಮ್ಮ ಹೋರಾಟವನ್ನು ನಿಗದಿಪಡಿಸಿದ್ದೀವಿ. ಅದು ಸೂಕ್ತವಲ್ಲದ ಸ್ಥಳ, ಅದು ಅರ್ಹವಲ್ಲದ ಸ್ಥಳ. ಸರ್ಕಾರಿ ಗ್ರಾಮೀಣ ಭಾಗದ ಪ್ರದೇಶದವರಿಗೆ ಅರ್ಹವಲ್ಲದ ಆಸ್ಪತ್ರೆ ಇದು ಕೂಡ ನಮ್ಮ ಭಾವನೆ. ಆದ ಕಾರಣ ಮುಗಿದ ನಂತರ ಬಂಗಾರಪೇಟೆ ತಾಲೂಕಿನಲ್ಲಿ ಬಹುತೇಕ ಗ್ರಾಮ ಪಂಚಾಯಿತಿಗಳಲ್ಲಿ ಇವತ್ತು ನಡೆದಿರ್ತಕ್ಕಂಥ ಹಗರಣಗಳಲ್ಲಿ ಯಥೇಚ್ಛವಾಗಿ ನಡೆದಿರ್ತಕ್ಕಂಥ ಹಗರಣಗಳು ನಮ್ಮ ಕಾರಳಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿರ್ತಕ್ಕಂಥ ಹಗರಣಗಳನ್ನು ಒಂದೊಂದೇ ಅಂಕಿಅಂಶಗಳ ಪ್ರಕಾರವಾಗಿ ನಾವು ಕರಪತ್ರದಲ್ಲಿ ಮುದ್ರಿಸ್ತೀವಿ. ಕರಪತ್ರದಲ್ಲಿ ಮುದ್ರಿಸ್ತೀವಿ. ಆಲಿ ರವಿಕುಮಾರ್ ಅವರ ಏನಕ್ಕೆ ಕೂಡ ನನಗೆ ಗೊತ್ತಿಲ್ಲ, ತುಂಬ ಧೈರ್ಯವಾಗಿ ರಾಜಾರೋಷವಾಗಿ ಒಂದು ದಿವಸ ಲಕ್ಷಾಂತರ ಸಾವಿರಾರು ಈ ಖಾತೆಗಳನ್ನು ಮಾಡ್ತಿದ್ದಾರೆ. ಒಂದು ನರೇಗಾ ಯೋಜನೆಗಳಿಗೆ ಕೇವಲ ಆ ಎಸ್ಟಿಮೇಟ್ಗೆ ಅದರ ನಕ್ಷೆ ತಯಾರು ಮಾಡುವಂಥ ನಕ್ಷೆಗೆ ಅದರ ನಕ್ಷೆ ಅಂತ ಹೇಳಿದ್ರೆ ಆ ಎಸ್ಟಿಮೇಟ್ ಕಾಪಿಗೆ ಒಂದೊಂದು ಗ್ರಾಮ ಪಂಚಾಯತ್ಗೆ ಎಷ್ಟು ಎಸ್ಟಿಮೇಟ್ ಮಾಡಿದ್ರು ಅಷ್ಟೊಂದು 25,000 ರೂಪಾಯಿಗಳನ್ನ ನಿಗದಿಪಡಿಸ್ತಾರೆ. ನರೇಗೆ ಎಂಥ ವಿಪರ್ಯಾಸ. ರವಿಕುಮಾರ್ ಬಹಳ ಧೈರ್ಯವಾಗಿ ಮಾಡ್ತಿದ್ದಾರೆ. ಆದರೂ ಮಾಡಲಿ. ಅದರ ಮುಂದಿನ ದಿನಗಳಲ್ಲಿ ರವಿಕುಮಾರ್ ಅವರು ಬಹಳಷ್ಟು ಅನುಭವಿಸುತ್ತಾರೆ. ಯಾಕೆ ಅವ್ರಿಗೆ ಕಾಯ್ದೆ ತೆಗೆದು ಯಾವ ರೀತಿ ಕಾಯ್ದೆ ಗೊತ್ತಿಲ್ಲ. ಸಂಘ ಸಂಸ್ಥೆಗಳು ಸುಮ್ಮನೆ ಇದ್ದಾರೆ ಅಂತ ಕೂಡ ತಿಳ್ಕೊಂಡಿರ್ಬೋದು. ಆದರೆ ಮುಂದಿನ ದಿನಗಳಲ್ಲಿ ಸಂಘ ಸಂಸ್ಥೆಗಳ ಭಾವಗಳಲ್ಲಿ ಏನಿದೆ ಅನ್ನುವಂಥದ್ದನ್ನ ಹೋರಾಟದ ಮೂಲಕ ಮುಂದಿನ ದಿನಗಳಲ್ಲಿ ಈಗ ಕಡಿಮೆ ಇರ್ಬೋದು, ಈಗಿಲ್ಲ, ಈಗ ಮಾಡದೇ ಇರ್ಬೋದು. ಆದರೂ ರವಿಕುಮಾರ್ ಅವರ ಹಗರಣಗಳನ್ನ ಬಿತ್ತುವಂಥ ಕೆಲಸಗಳನ್ನ ಮಾಡ್ತೀವಿ. ಅದೇನು ಮಾಡಿದಾರೋ ಅವ್ರು ಮಾಡಿರ್ತಕ್ಕಂಥದ್ದು ನಾವು ಬೆಳೆಯ ಮೂಲಕ ಅಂದರೆ 6 ವರ್ಷದ ಬೆಳೆ ಅಂತೀವಿ. ಅವ್ರು ಮಾಡಿರ್ತಕ್ಕಂಥ ನಾವೆಲ್ಲ ಕಡೆ ಬಿತ್ತನೆ ಮಾಡ್ಕೊಂಡು ಬಿತ್ತೀವಿ. ಪ್ರತಿಯೊಂದು ಸಂಘಟನೆಗಳು ಮಾಡಲಿ ಮತ್ತು ಅಧಿಕಾರಿಗಳು ಕೂಡ ತನಿಖೆ ಮಾಡಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಮಾನ್ಯ ಗೌರವಾನ್ವಿತ ಮಾಧ್ಯಮದ ಮೂಲಕ ನಾನು ಮೊದಲು KGF ತಾಲೂಕಿನ ಸೋಮವಾರದಂದು KGF ತಾಲೂಕಿನ ಮಂಗಳವಾರದಂದು ಬರುವಂತಹ ಮಂಗಳವಾರದಂದು ನಾವು KGF ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಕಚೇರಿ ಧರಣಿಯನ್ನು ಮುಗಿಸಿ ತದನಂತರದ ದಿನಗಳಲ್ಲಿ ಬಂಗಾರಪೇಟೆಯ ತಾಲೂಕು ಪಂಚಾಯತಿ ವ್ಯಾಪ್ತಿಗೆ ಬರ್ತಕ್ಕಂಥ ಅನೇಕ ಗ್ರಾಮ ಪಂಚಾಯತಿಗಳಲ್ಲಿ ಅವರ ಸಮ್ಮುಖದಲ್ಲಿ ಅವರ ಒಂದು ವೈಖರಿಗಳಲ್ಲಿ ನಡೆಸ್ತಕ್ಕಂಥ ಹಗರಣಗಳನ್ನು ನಾವು ಮಾನ್ಯ ಗೌರವಾನ್ವಿತ ಲೋಕಾಯುಕ್ತ ಕಚೇರಿಗಳಲ್ಲಿ ನಾವು ಸಾಂಕೇತಿಕವಾದಂಥ ಧರಣಿಯನ್ನು ಹಮ್ಮಿಕೊಳ್ಳೋದ್ರಿಂದ ಈ ಮೂಲಕ ನಾನು ಪತ್ರಿಕಾ ಮೂಲಕ ನಾನು ಬಹಿರಂಗಪಡಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭೀಮ್, ಜೈ ಕರ್ನಾಟಕ.